ತಾಜ ಸುಲ್ತಾನ್ಪುರ ಸುಲ್ಪಲ್ ಮಠದಲ್ಲಿ ಬಸವ ಜಯಂತಿ ಅಂದ್ರೆ 30ನೇ ತಾರೀಕಿಂದ ಬುದ್ಧ ಮತ್ತು ಬಸವಣ್ಣ ಅಂಬೇಡ್ಕರ್ ಜಯಂತಿ ನಿಮಿತ್ತವಾಗಿ ಕಲ್ಯಾಣ ದರ್ಶನ ಪ್ರವಚನ ಪ್ರಾರಂಭವಾಗಿದೆ. ನಾಳೆ ಮುಕ್ತಾಯ ಸಮಾರಂಭದಲ್ಲಿ ಬುದ್ಧ ಮತ್ತು ಬಸವಣ್ಣ ಅಂಬೇಡ್ಕರ್ ಜಯಂತಿ ಜೊತೆಗೆ ಒಂದು ವಿಶೇಷ ಅಂದ್ರೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಮಾಜಿ ಶಾಸಕರು ಅವರ ಕಲ್ಯಾಣ ಮಂಟಪ ಮಂಗಲ ಭವನದ ಉದ್ಘಾಟನಾ ಸಮಾರಂಭ. ಉದ್ಘಾಟಕರಾಗಿ ಶರಣಪ್ರಕಾಶ್ ಪಾಟೀಲ್ ಬರ್ತಾ ಇದ್ದಾರೆ, ಜೊತೆಗೆ ದರ್ಶನಾಪುರ ಅವರು ಬರ್ತಾ ಇದ್ದಾರೆ, ಅಜಯ್ ಸಿಂಗ್ ಅವರು ಬರ್ತಾ ಇದ್ದಾರೆ, ತಿಪ್ಪಣ್ಣಪ್ಪ ಕಮುಕ್ರವರು ಬರ್ತಾ ಇದ್ದಾರೆ, BG ಪಾಟೀಲ್ ಬರ್ತಾ ಇದ್ದಾರೆ, ಜೊತೆಗೆ ಶಶಿಲ್ ಜಿ ನಮೋಶಿ ಅವರು, ರಾಜು ಭೀಮಳ್ಳಿ ಅವರು, ದೇವೇಂದ್ರಪ್ಪ ಗೌಡ ಗೌಡಿಗೇರ, ಹೀಗೆ ಹಲವಾರು ಮಂದಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದ ಅಲ್ಲಮಪ್ರಭು ಪಾಟೀಲ್ ರವರು, ಹೀಗೆ ಎಲ್ಲರೂ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಲಿಂಗಾಯತ ಮಠಗಳಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನಮ್ಮ ಮಠದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಅದೊಂದು ನಮಗೆ ಹೆಮ್ಮೆಯಾದ ಸಂಗತಿ ಅಂತ ತಮ್ಮ ಮಾಧ್ಯಮ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ. ಕಾರ್ಯಕ್ರಮ ಚಾಲುವಾಗಿ 30ನೇ ತಾರೀಕಿಗೆ ಚಾಲು ಆಗಿದೆ. ಕಲ್ಯಾಣ ದರ್ಶನ ಪ್ರವಚನ ದಿವಸ ಸಾವಿರಾರು ಜನ ಕೂಡ್ತದ್ದ. ಪ್ರವಚನ ಮುಖಾಂತರ ಕಲಬುರಗಿ ಸನ್ಮಾನ ಸತ್ಕಾರ ವಿದ್ಯಾ ವೇತನ ಹೀಗೆ ಬಡು ಮಕ್ಕಳಿಗೆ ಅಕ್ಷರ ಜ್ಞಾನ ಕೆಲವೊಂದೆಲ್ಲನೂ ಮಾಡ್ತಾ ಇದ್ದೇವೆ. ನಾಳೆ ಮಂಗಲ ಸಮಾರಂಭದಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಮಂಗಲ ಭವನದ ಉದ್ಘಾಟನಾ ಸಮಾರಂಭ, ಎಲ್ಲರೂ ಉದ್ಘಾಟಕರಾಗಿ ಬರ್ತಾರೆ.